ಮಾರ್ನಿಂಗ್ ಎಲ್ಲರಿಗೂ. ದೇವರು ನಮಗೆ ಒಂದು ಒಳ್ಳೆಯ ದಿನವನ್ನು ಕೊಟ್ಟಿರೋದ್ರಿಂದ, ಒಂದು ಆತನ ಒಳ್ಳೆಯವನಾಗಿರೋದ್ರಿಂದ, ಒಳ್ಳೆಯ ದಿನಗಳು ಒಳ್ಳೆತನದಿಂದ ಕೂಡಿರೋ ಒಂದು ದಿನವನ್ನು ನಮಗೆ ಕೊಟ್ಟಿರೋದ್ರಿಂದ ಈ ದಿನವನ್ನು ಅವ್ರ ವಾಕ್ಯದಿಂದ ಮತ್ತು ಒಂದು ಕಾಫಿಯಿಂದ ನಾವು ಪ್ರಾರಂಭ ಮಾಡೋಣ. ಇವತ್ತು ಈ ದಿನವನ್ನು ಪ್ರಾರಂಭ ಮಾಡುವಾಗ ನಾವು ಒಂದು ಕಾರ್ಯವನ್ನು ನಾವು ತಿಳ್ಕೊಂಡು, ಆತನ ಪ್ರೀತಿ ನಮ್ಮ ಮೇಲೆ ಇಟ್ಟಿರೋವಂಥ ಆ ಪ್ರೀತಿ ಬಗ್ಗೆ ನಾವು ತಿಳ್ಕೊಂಡು, ಆ ಪ್ರೀತಿ ಬಗ್ಗೆ ಧ್ಯಾನಿಸ್ತಾ, ಆ ಪ್ರೀತಿಯಲ್ಲಿ ಉಚ್ಚರ ಆಗುತ್ತಾ ನಾವು ಈ ದಿನವನ್ನು ಪ್ರಾರಂಭ ಮಾಡೋಣ. ಅದು ಏನು ಇವತ್ತಿನ ಒಂದು ಮೆಸೇಜ್ನ ಒಂದು ಟೈಟಲ್ ಏನಂದರೆ, ರಕ್ಷಕನಾಗಿರೋನು ತನ್ನನ್ನು ತಾನೇ ರಕ್ಷಣೆ ಮಾಡ್ಕೊಂಡಿಲ್ಲ, ಎ ಸೇವಿಯರ್ ಹೂ ಡಿಡ್ ನಾಟ್ ಸೇವ್ ಹಿಮ್ಸೆಲ್ಫ್ ಅಂತ. ಅಂದರೆ ರಕ್ಷಕ ಆಗಿ ಕರೆಯಲ್ಪಡೋನು, ರಕ್ಷಕನಾಗಿರೋನು, ರಕ್ಷಕನ ಒಂದು ಆಫೀಸಲ್ಲಿ ಆಪ್ರೇಟ್ ಮಾಡೋನು ತನ್ನನ್ನು ತಾನೇ ಯಾಕೆ ರಕ್ಷಣೆ ಮಾಡ್ಕೊಂಡಿಲ್ಲ. ಮತ್ತಾಯ 27:39, 40, 41 ನಾವು ನೋಡ್ತೀವಿ, ಯೇಸು ಕ್ರಿಸ್ತ ಶಿಲ್ಬೆ ಮೇಲೆ ಇರ್ತಾರೆ. ಅಲ್ಲಿ ಹೋಗೋರು ಬರೋರು ಮತ್ತು ಧರ್ಮಶಾಸ್ತ್ರಿಗಳು, ಫರಿಸಾಯರು ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ನೀನು ಹೇಳ್ದೆ ಆಲಯನ ಕೆಡವಿ ನಾನು 3 ದಿನದಲ್ಲಿ ಕಟ್ತೀನಿ ಅಂತ, ನೀನು ಹಂಗೆ ಮಾಡಿದೆ, ನೀನು ದೇವ್ರ ಮಗನೇ ಆಗಿದ್ದರೆ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋ, ನಿನ್ನನ್ನು ನೀನು ಶಿಲ್ಬೆಯಿಂದ ಕೆಳಗೆ ಬಿಡಿಸ್ಕೋ, ನೀನು ನಿಜವಾಗ್ಲೂ ದೇವ್ರ ಮಗ ಆಗಿ ನಾವು ನಂಬೇಕಂದ್ರೆ ನೀನು ಫಸ್ಟು ಕೆಳಗೆ ಬಾ, ನಿನ್ನನ್ನು ನೀನು ಕಾಪಾಡ್ಕೋ. ಒಟ್ಟು ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ ದೇವ್ರಿಗೆ. ಹಳೆ ಒಡಂಬಡಿಕೆಯಲ್ಲಿ ಇದೇ ಥರ ಒಂದು ಚಾಲೆಂಜ್ ನಡೀತು. ಅದು ಎಲ್ಲಿ ಅಂದರೆ, ಕಾರ್ಮೆಲ್ನ ಒಂದು ಬೆಟ್ಟದಲ್ಲಿ ಬಾಲ್ನ ಒಂದು ಪ್ರವಾದಿಗಳು, ಅಶರನ ಒಂದು ಪ್ರವಾದಿಗಳಿಗೂ ಎಲಿಯನ ಒಂದು ಪ್ರವಾದಿಗಳಿಗೂ, ಎಲಿಯನ್ಗೂ ಒಂದು ದೇವರ ಒಂದು ಪ್ರವಾದಿಯಾಗಿರುವ ಎಲಿಯನ್ಗೂ ಒಂದು ಕಾಂಪಿಟೇಷನ್ ನಡೀತು. ಅಂದರೆ ಒಂದು 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 ಸ್ಪೋರ್ಟ್ಸ್ ನಡೀತು. ಅದೇನಂದರೆ, ಯಾವ ದೇವರು ನಿಜವಾಗಿ ಬಿಡಿಸ್ತಾರೋ ಅವರೊಬ್ಬರೇ ದೇವರು ಅಂತ. ಅಲ್ಲಿ ಉತ್ತರ ಕೊಟ್ಟಿದ್ದ ದೇವರು, ಅಲ್ಲಿ ಅಗ್ನಿಯಿಂದ ಉತ್ತರ ಕೊಟ್ಟರು. ಎಲಿಯನ್ ಕಾಪಾಡೋದಕ್ಕೋಸ್ಕರ ಅಗ್ನಿಯಿಂದ ಉತ್ತರ ಕೊಟ್ಟರು. ಮೋಶೆನ ಕಾಪಾಡೋದಕ್ಕೋಸ್ಕರ ಏನೇನೆಲ್ಲ ಮಾಡಿದ್ರು, ಎಲ್ಲ ನಮ್ಮನ್ನೆಲ್ಲ ಕಾಪಾಡೋದಕ್ಕೋಸ್ಕರ ಏನೇನೆಲ್ಲ ದಿನನಿತ್ಯ ಮಾಡ್ತಾನೆ ಇರ್ತಾರೆ. ತನ್ನನ್ನು ತಾನೇ ಯಾಕೆ ಕಾಪಾಡ್ಕೊಂಡಿಲ್ಲ? ಅದರಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಈ ಜನ. ಅವ್ರ ಮುಂದೆ ಏನು ಇಲ್ದಿರೋ ಜನ, ಅವರ ಕಾಲಿನ ಒಂದು ಧೂಳಿಗೂ ಕೂಡ ಸಮ ಇಲ್ದಿರೋ ಜನ, ಅವ್ರ ಜ್ಞಾನ ನಮಗೆ ಎಟಕದಿರೋ ಒಂದು ಜನ ಏನು ಹೇಳ್ತಾ ಇದ್ದಾರೆ, ನೀನು ಬಿಡಿಸ್ಕೊ ಅದು ಇದು ಅಂತ. ಅಧಿಕಾರ ಇರೋರು ಯಾಕೆ ಈಗ ಸುಮ್ಮನೆ ಆದರು? ಬಿಡಿಸ್ಕೊಳ್ಳೋಕ್ಕೆ ಶಕ್ತಿ ಇದ್ರು ಯಾಕೆ ಈಗ ಸುಮ್ಮನೆ ಆದರು? ಅಂದರೆ ಅವ್ರು ಯಾಕೆ ಸುಮ್ಮನೆ ಇದ್ರು ಅಂದರೆ, ನಮ್ಮ ಮೇಲಿನ ಒಂದು ಪ್ರೀತಿಗೋಸ್ಕರ. ಅವರು ವಾಕ್ಯದಲ್ಲಿದೆ, ಏಷಾಯದಲ್ಲಿದೆ, ಆತ ಸಾವಿಗೆ ಒಳಗಾದ, ಯಾಕಂದರೆ ನಾವು ಜೀವಿಸೋದನ್ನ ನೋಡೋಕ್ಕೋಸ್ಕರ. ಆತನು ಬಾಸುಂಡೆಗಳನ್ನ ಓಡಿಸ್ಕೊಂಡ, ಆತನ ಗಾಯ ಉಂಟಾಯಿತು, ಆತನು ಗಾಯ ಮಾಡೋಕ್ಕೆ ಬಿಟ್ಟ. ಯಾಕೆ ಅಂದರೆ ಆ ಗಾಯದಿಂದ ನಮಗೆ ಆರೋಗ್ಯ ಸಿಗಲಿ ಅಂತ. ಆತನ ಮುಳ್ಕಿರೀಟಗಳನ್ನ ಧರಿಸ್ಕೊಂಡ. ಯಾಕೆ ಧರಿಸ್ಕೊಂಡ? ಯಾಕೆ ಇದೆಲ್ಲ ಅವರು ಆಗಕ್ಕೆ ಬಿಟ್ಟರು ಅಂದರೆ, ನಮ್ಮನ್ನ ಕಾಪಾಡೋದಕ್ಕೋಸ್ಕರ, ನಮ್ಮನ್ನ ಶಾಪಗಳಿಂದ ಬಿಡಿಸೋದಕ್ಕೋಸ್ಕರ, ನಮ್ಮ ಒಂದು ಗುರುತನ್ನ ಬದಲಾವಣೆ ಮಾಡೋದಕ್ಕೋಸ್ಕರ, ನಾವೇನು ಲೀನೇಜಲ್ಲಿ ಇದ್ದೀವೋ ಅಲ್ಲಿಂದ ಕಟ್ ಮಾಡಿ ಅಬ್ರಾಮ್ನ ಒಂದು ಲೀನೇಜಲ್ಲಿ ಹಾಕೋದಕ್ಕೋಸ್ಕರ, ನಮ್ಮನ್ನ ನೀತಿವಂತರಾಗಿ ಮಾಡೋದಕ್ಕೋಸ್ಕರ, ನಮ್ಮನ್ನ ಪರಿಶುದ್ಧವಾಗಿ ಮಾಡೋದಕ್ಕೋಸ್ಕರ ಆತನ ಏನು ಮಾಡ್ದ? ಎಲ್ಲ ಶಕ್ತಿ ಇದ್ರೂ ಆತನು ಸುಮ್ಮನೆ ಇದ್ದ. ಆತನು ಚಾಲೆಂಜ್ ಮಾಡ್ತಾ ಇದ್ರು, ಇವರೆಲ್ಲ ಹೇಳ್ತಾ ಇದ್ರು, ಮಾಡೋಕ್ಕೆ ಶಕ್ತಿ ಇದ್ರು, ಆತನು ಸುಮ್ಮನೆ ಯಾಕೆ ಇದ್ದ ಅಂದರೆ, ಯಾಕೆ ಅವರೇ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದರೆ, ಅವರ ಕಣ್ಗಳಲ್ಲಿ ಅವ್ರಿಗಿಂತಲೂ ಶ್ರೇಷ್ಠವಾಗಿರೋರು ನಾವು. ಆಮೇನ್. ಇವತ್ತು ದಿನ ಸ್ಟಾರ್ಟ್ ಮಾಡುವಾಗ ಒಂದು ಕಾರ್ಯನ ತಿಳ್ಕೊಳ್ಳಿ. ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇದ್ದರೂ ಯಾಕೆ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದರೆ, ಅವ್ರಿಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ಗಿಂತ ಹೆಚ್ಚಾಗಿ ಒಂದು ಕಾರ್ಯ ನಡಿಬೇಕಾಯಿತು. ಆ ಕಾರ್ಯ ಏನಂದರೆ, ನಮ್ಮ ರಕ್ಷಣೆ ಆಗಬೇಕಿತ್ತು. ಅವ್ರಿಗಿಂತಲೂ ಇಂಪಾರ್ಟೆಂಟ್ ಆಗಿ ನಾವಾಗಿದ್ದೀವಿ, ನೀವಾಗಿದ್ದೀರಾ, ನಿಮ್ಮ ಕುಟುಂಬ ಆಗಿದೆ. ಈ ಥರ ನಮ್ಮನ್ನು ಎಲ್ಲದರಲ್ಲೂ ಪ್ರಾಮುಖ್ಯತೆ ಕೊಡುವ ದೇವ್ರನ್ನ ನಾವು ಏನು ಮಾಡಬೇಕು? ಇವತ್ತು ಒಂದು ಡಿಸೈಡ್ ಮಾಡಬೇಕು. ನೀವು ನನ್ನ ಫಸ್ಟ್ ಇಟ್ಟಿದ್ದೀರಿ, ನೀವು ನನ್ನ ಫಸ್ಟ್ ಪ್ರೀತಿ ಮಾಡಿದಿರಿ, ನಾನು ನಿನ್ನ ಪ್ರೀತಿ ಮಾಡ್ತೀನಿ. ನೀನು ನನ್ನ ಫಸ್ಟ್ ಹೇಗೆ ಇಟ್ಟಿದೆಯೋ ಹಂಗೆ ನಾನು ನಿನ್ನ ಮೊದಲು ಇಡ್ತೀನಿ. ಮೊದಲೇ ಸ್ಥಾನ ನಿನಗೆ ಕೊಡ್ತೀನಿ. ನನ್ನ ಜೀವಿತದ ಎಲ್ಲ ದಿನಗಳಲ್ಲೂ ನಿನಗೆ ಮೊದಲೇ ಕ್ಷಣಗಳನ್ನ ಕೊಡ್ತೀನಿ. ನಾನು ಮಾಡೋ ಎಲ್ಲ ಕಾರ್ಯಗಳಲ್ಲೂ ನಿನಗೆ ಫಸ್ಟ್ ಆ್ಯಕ್ಸೆಸ್ನ ಕೊಡ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇವತ್ತು ಈ ದಿನ ಪ್ರಾರಂಭ ಮಾಡುವಾಗ ಒಂದು ಕಾರ್ಯ ತಿಳ್ಕೊಳ್ಳಿ. ಅವ್ರಿಗಿಂತಲೂ ನಿಮ್ಮನ್ನು ಅವರು ಶ್ರೇಷ್ಠ ಅಂತ ನೋಡಿದ್ರು. ಪರಲೋಕದ ಡಾರ್ಲಿಂಗ್ ಅವರು, ಅಂದರೆ ಪರಲೋಕದಲ್ಲಿ ಜಾಸ್ತಿ ಇಷ್ಟಪಡೋ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಯೇಸು ಕ್ರಿಸ್ತ. ಅವ್ರಿಗಿಂತಲೂ ಜಾಸ್ತಿ ಇಷ್ಟ ಆಗೋ ಯಾರಾದರೂ ಇದ್ದಾರೆ ಅಂದರೆ ನಾವು.
ಯಾಕೆ ರಕ್ಷಣೆ ಮಾಡ್ಕೊಂಡಿಲ್ಲ ರಕ್ಷಕ ಅವ್ರನ್ನ ಅವರೇ ಅಂದರೆ ಅವ್ರಿಗೆ ಅವರ ರಕ್ಷಣೆಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದು ನಮ್ಮ ರಕ್ಷಣೆ ಆಗಿತ್ತು. ಆಮೇಲೆ ಈ ರಕ್ಷಣೆನ ನಾವು ಅಂದ್ಕೋಬೋದು ನಾವು ಕಳ್ಕೊಳ್ತೀವಿ ಅಂತ, ನಿಜವಾಗ್ಲೂ ಕಳ್ಕೊಳಕ್ಕಾಗಲ್ಲ. ನಾವು ಎಲ್ಲಿವರೆಗೂ ಆತನ ಕೃಪೆ ಮೇಲೆ ಡಿಪೆಂಡ್ ಆಗಿರ್ತೀವೋ, ಆತನ ಕೃಪೆ ಮೇಲೆ ನಾವು ಕೃಪೆಯನ್ನು ನಾವು ನಂಬ್ತಾ ಇದ್ದೀವೋ ಅಲ್ಲಿವರೆಗೂ ಈ ರಕ್ಷಣೆಯನ್ನು ನಾವಾಗಲಿ, ದೇವದೂತರುಗಳಾಗಲಿ, ದೇವಗಳಾಗಲಿ, ಜನಗಳಾಗಲಿ ನಮ್ಮಿಂದ ಈ ರಕ್ಷಣೆಯನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅವರು ತನ್ನ ಪ್ರಾಣವನ್ನೇ ಲೆಕ್ಕ ನೋಡಿದರೆ ನಮ್ಮನ್ನ ರಕ್ಷಣೆ ಮಾಡಿದ್ದು ದೇವರು. ಆಮೇಲೆ ಈ ಕಾರ್ಯವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳಿದ್ರೆ, ಅವ್ರ ರಕ್ಷಣೆಗಿಂತ ಅವರು ನಮ್ಮ ರಕ್ಷಣೆನೇ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡ್ರು, ಅವ್ರಿಗಿಂತ ನಾವೇ ಇಂಪಾರ್ಟೆಂಟ್ ಅಂತ ಅವ್ರು ಅಂದ್ಕೊಂಡ್ರು. ಆಮೇಲೆ ಈ ದಿನ ಪೂರ್ತಿ ಈ ಒಂದು ಸ್ವರ ನಿಮಗೆ ಕೇಳ್ತಾ ಇರಲಿ, ದೇವರಿಗೆ ನೀನು ಮುಖ್ಯ, ದೇವರಿಗೆ ನೀನು ಕುಟುಂಬ ಮುಖ್ಯ. ಎಷ್ಟು ಮುಖ್ಯ ಅಂದರೆ ತನ್ನ ಮಗನಿಗಿಂತನೂ ಮುಖ್ಯವಾಗಿ ನಿಮ್ಮನ್ನ ನೋಡಿದ್ರು. ಆಮೇಲೆ ಶುಭ ದಿನ.